ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ವಿಶ್ ವ್ಲಾಗ್ಸ್ಗೆ ಸ್ವಾಗತ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಬಂದ್ಬಿಟ್ಟು ಕಾಬೋಡೆರಾಮ್ ಪ್ಲೇಸ್ನ ವ್ಯೂ ಮಾಡಕ್ಕೆ ಹೋಗ್ತಾ ಇದೀವಿ. ಸೊ ಇದನ್ನ ನೀವು ಆಲ್ಮೋಸ್ಟ್ ಎಲ್ಲ ರೀಲ್ಸಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ. ಇದು ಒನ್ ಆಫ್ ದ ಮೋಸ್ಟ್ ಫೇಮಸ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಸೌತ್ ಗೋವಾದಲ್ಲಿ ಲೊಕೇಟ್ ಆಗಿದೆ. ಇವತ್ತು ನಾನು ಕೂಡ ಈ ಪ್ಲೇಸ್ನ ವ್ಯೂ ಮಾಡಕ್ಕೆ ಹೋಗ್ತಾ ಇದ್ದೀನಿ. ತುಂಬಾ ಟೈಮ್ ಆದ್ಮೇಲೆ ಲೇಟ್ ಆಗಿ ಎಂಟ್ರಿ ಕೊಡ್ತಾ ಇದ್ದೀನಿ ಈ ಪ್ಲೇಸ್ಗೆ. ಹೌದು, ಆಕ್ಚುಲಿ ನನ್ನ ಬಕೆಟ್ ಲಿಸ್ಟ್ ಅಲ್ಲಿ ಈ ಪ್ಲೇಸ್ ಆಲ್ರೆಡಿ ವಿಸಿಟ್ ಮಾಡಬೇಕು ಅಂತ, ಬಟ್ ನಾನು ಸುಮ್ಮನೆ ಡಿಲೇ ಮಾಡ್ತಾ ಇದ್ದೆ. ಇಂತು ಫೈನಲಿ ಈ ಪ್ಲೇಸ್ನ ಇವತ್ತು ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಹೋಗ್ತಾ ಇದ್ರೆ ಕ್ಲೈಮೇಟ್ ಅಂತೂ ಗುರು ಯಪ್ಪ ಸಕ್ಕತ್ತಾಗಿತ್ತು. ಈ ಕಡೆ ನೋಡ್ತಾ ಇದ್ರೆ ಒಂದು ಬ್ಯೂಟಿಫುಲ್ ಆಗಿರೋ ಸನ್ಸೆಟ್ ಪಾಯಿಂಟ್ ಕೂಡ ಸಿಗ್ತಾ ಇದೆ. ಸೊ ಇಲ್ಲೇ ಇಷ್ಟು ಕ್ರೇಜಿ ಆಗಿರೋ ವ್ಯೂ ಸಿಗ್ತಾ ಇದೆ ಅಂತ ಹೇಳ್ಬಿಟ್ರೆ ಸ್ಪಾಟ್ ಅಲ್ಲಿ ಇನ್ನ ಎಷ್ಟು ಕ್ರೇಜಿ ಆಗಿ ನೀವು ಈ ಸ್ಪಾಟ್ ನೋಡ್ತಾ ಇದ್ರೆ ಅಂತೂ ಫುಲ್ ಗಾಡಿಗಳಿಂದಾನೆ ತುಂಬ ಹೋಗಿದೆ. ಗಾಡಿನ ಲೆಕ್ಕ ಮಾಡಕ್ ಕೂಡ ಆಗ್ತಿಲ್ಲ, ಫುಲ್ ಅಷ್ಟೊಂದು ರಶ್ ಇದೆ. ಸೊ ನಮ್ಗೆ ವ್ಯೂ ಪಾಯಿಂಟ್ ಸಿಗತ್ತೋ ಸಿಗಲ್ವೋ ಒಂದು ಗೊತ್ತಿಲ್ಲ. ಸುಮ್ನೆ ನಮ್ ಗಾಡಿನೂ ಕೂಡ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಎಲ್ಲರೂ ನಡ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಫಾಲೋ ಮಾಡ್ಕೊಂಡು ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಬನ್ನಿ ಮುಂದೆ ಹೋಗಿ ನೋಡೋಣ. ನೀವು ಈ ಪ್ಲೇಸ್ನ ವಿಸಿಟ್ ಮಾಡ್ತೀರಾ ಅಂದರೆ ಏನು ವರಿ ಮಾಡ್ಕೋಬೇಡಿ. ಗೂಗಲಲ್ಲಿ ಮ್ಯಾಪ್ ಲೊಕೇಶನ್ ಸಿಗತ್ತೆ, ಚೆಕ್ ಮಾಡ್ಕೊಳ್ಳಿ. ನಾವು ಬಂದಿರೋದು ಸಂಡೇ ಆದ್ರಿಂದ ಜನ ಅಂತೂ ತುಂಬಾನೇ ರಶ್ ಇದ್ರು. ಎಲ್ಲೂ ಕೂಡ ಕರೆಕ್ಟಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ಎಲ್ಲೂ ಹೋದ್ರೂ ಕ್ಯಾಮ್ರಾ ಇಟ್ಕೊಂಡು ಹೋಗ್ಬೇಕಾಗುತ್ತೆ, ಮತ್ತೆ ತುಂಬಾನೇ ಜನ ಇದ್ದಾರೆ. ಸ್ವಲ್ಪ ಜನರಿಗೆ ಕ್ಯಾಮ್ರಾ ಕಾನ್ಶಿಯಸ್ ಕೂಡ ಇರುತ್ತೆ. ಸುಮ್ಮನೆ ಏನಕ್ಕೆ ರಿಸ್ಕ್ ತಗೊಳ್ಳೋದು ಅಂತ ದೂರದಿಂದನೇ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಪ್ಲೇಸ್ನ ಬಂದ್ಬಿಟ್ಟು ಇನ್ನೂ ಡೀಪ್ ಆಗಿ ಎಕ್ಸ್ಪ್ಲೋರ್ ಮಾಡೋಣ ಹೇಳ್ಬಿಟ್ಟು ನಾನು ಕ್ಯಾಮ್ರಾ ತಗೊಂಡು ಓಡಾಡ್ತಾ ಇದ್ರೆ ಯಪ್ಪ ದೇವ್ರೆ, ಇಲ್ಲಿನ ಕ್ರೌಡ್ ಸುತ್ತಾಡಕ್ಕೆ ಬಿಡಲ್ಲ, ಅಷ್ಟೊಂದು ಕಾಟ ಕೊಡ್ತಿದ್ದಾರೆ. ಬಿಕಾಸ್ ಇವತ್ತು ಸಂಡೇ ಇದ್ದಿದ್ದರಿಂದ ಫುಲ್ ಹೆವಿ ಜನ ರಶ್ ಇದ್ದಾರೆ. ಇಲ್ಲಿ ಕೆಳಗಡೆ ಒಂದು ಮೋಸ್ಟ್ ಫೇಮಸ್ ಹೋಟೆಲ್ ನೋಡ್ಬೋದು. ಸೊ ಇವತ್ತು ನಾನು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಒಳಗಡೆ ಏನೆಲ್ಲ ಇರುತ್ತೆ ಅಂತ. ಕೆಳಗಡೆ ಇದ್ದ ರೆಸ್ಟೋರೆಂಟಿಂದ ನಾವಂತೂ ತಪ್ಪಿಸ್ಕೊಂಡು ಓಡಿ ಬಂದರು ಗುರು. ಯಪ್ಪ ಕೆಳಗಡೆ ಅಂತೂ ಫುಲ್ ರಶ್ ಇತ್ತು. ಅದು ಬೇರೆ ಅಲ್ಲಿ ಓನ್ಲಿ ಹೋಟೆಲ್ ಅಷ್ಟೇ ಇದೆ, ಮತ್ತೇನು ನೋಡೋಕ್ಕಿರಲಿಲ್ಲ. ಸೊ ಸುಮ್ಮನೆ ಅದಕ್ಕೆ ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ಮೇಲ್ಗಡೆ ಬಂದು ಇನ್ನೇನು ಸನ್ ಬೇರೆ ಸೆಟ್ ಆಗ್ತಾ ಇತ್ತು, ಸನ್ಸೆಟ್ ನೋಡೋಣ ಅಂತೇಳಿ ಮೇಲ್ಗಡೆ ಬಂದು ನೀಟಾಗಿ ಒಂದು ಫೋಟೋ ತಗೊಳ್ಳೋಣ ಅಂದರು ಗುರು. ಯಪ್ಪ ಕ್ರೌಡ್ ಬಿಡ್ತಾನೆ ಇಲ್ಲ, ಫುಲ್ ಎಲ್ಲ ಕಡೆ ಅವರೇ ಕೂತ್ಕೊಂಡಿದ್ದಾರೆ. ನಾವು ಹೋಗಿ ಮ್ಯಾಮ್ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿದ್ರು ಕೂಡ ಗುರ್ರ ಅಂತಾರೆ. ಏನು ಮಾಡೋಣ. ಇಲ್ಲಿಂದ ಬೀಚ್ ವ್ಯೂ ನೋಡ್ತಾ ಇದ್ರೆ ಯಪ್ಪ ಗುರು ಸ್ವರ್ಗದ ಥರ ಕಾಣಿಸ್ತದೆ. ಲಿಟ್ರಲಿ ಏನು ಬ್ಯೂಟಿಫುಲ್ ಆಗಿದೆ ಇವತ್ತಿನ ಸನ್ಸೆಟ್ ಅಂತ ಹೇಳಿದ್ರೆ, ಸಖತ್ತಾಗಿದೆ ಮಾತ್ರ. ಇವತ್ತಾದರೂ ಈ ಬೀಚ್ನ ವಿಸಿಟ್ ಮಾಡಿದ್ದೀರಾ ಅಥವಾ ದಿಸ್ ಈಸ್ ಯುವರ್ ಮೋಸ್ಟ್ ಫೇಮಸ್ ಬೀಚ್ ಅಂತ ಹೇಳಿಬಿಟ್ರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವು ಯಾವಾಗ ಈ ಬೀಚ್ನ ವಿಸಿಟ್ ಮಾಡಿದ್ರಿ ಮತ್ತು ವಿಚ್ ವಾಸ್ ಯುವರ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ. ಇವತ್ತು ಈ ಬೀಚಲ್ಲಿ ಇಷ್ಟೇ ನಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಕ್ಕಿದ್ದು. ಸೊ ಇನ್ನೊಂದು ದಿನ ಬರ್ತೀನಿ ಈ ಬೀಚ್ನ ಇನ್ನೂ ಡೇ ಟೈಮಲ್ಲಿ ಇನ್ನೂ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಇನ್ನೊಂದು ವಿಡಿಯೋ ಈ ಬೀಚ್ ಮೇಲೆ ಕೂಡ ಮಾಡ್ತೀನಿ. ಸೊ ಇಲ್ಲೆಲ್ಲ ನೀವು ಕೆಳಗಡೆ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ರೂಮ್ ರೆಂಟಿಗೆ ಸಿಗುತ್ತೆ. ಸೊ ಯಾರೆಲ್ಲ ಫಾರಿನರ್ಸ್ ಅಥವಾ ವಿಸಿಟರ್ಸ್ ಎಲ್ಲ ಬರ್ತಾರೆ ಇಲ್ಲೆಲ್ಲ ಸ್ಟೇ ಮಾಡ್ತಾರೆ. ಒಂದ್ಸತಿ ಸನ್ಸೆಟ್ ಆದಮೇಲೆ ಈ ಬೀಚಲ್ಲಿ ನೋಡ್ಲಿಕ್ಕೆ ಏನೂ ಇರಲ್ಲ. ರಾತ್ರಿ ಟೈಮ್ ಅಂತೂ ಫುಲ್ ಏನು ನೀಟಾಗಿ ಕಾಣಿಸಲ್ಲ. ಇಲ್ಲಿ ಮೇನ್ ಇರೋದೇ ಸನ್ಸೆಟ್ ವ್ಯೂ ಪಾಯಿಂಟ್ ಅಂತ ಹೇಳಿಬಿಟ್ಟು. ಸೊ ಇನ್ನೇನಪ್ಪ ಸನ್ ಬೇರೆ ಸೆಟ್ ಆಗಾಯಿತು. ಸೊ ನಾವು ಮನೆ ಹೋಗೋಷ್ಟು ಟೈಮ್ ಆಯಿತು. ಸೊ ಬನ್ನಿ ನಾನು ಸಿಗ್ತೇನೆ ಇನ್ನೊಂದು ವಿಡಿಯೋದಲ್ಲಿ. ಸೊ ಇವತ್ತಿನ ನಮ್ಮ ಈ ಕಾಬೋಡೆರಾಮ್ ವ್ಯೂ ಪಾಯಿಂಟ್ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದೇ ಥರ ಕಂಟೆಂಟ್ ವಿಡಿಯೋಗೋಸ್ಕರ ಅಥವಾ ಎಕ್ಸ್ಪ್ಲೋರ್ಗೋಸ್ಕರ ವಿಶ್ ವ್ಲಾಗ್ಸ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೇನೆ ಇನ್ನೊಂದು ವಿಡಿಯೋದಲ್ಲಿ. ಟಿಲ್ ದೆನ್ ಕೀಪ್ ವಾಚಿಂಗ್ ವಿಶ್ ವ್ಲಾಗ್ಸ್. ಟಾಟಾ ಬಾಯ್.